ಸೊ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು ನಿಮ್ಮ ಜೊತೆ. ಏನಪ್ಪ ಅಂತಂದ್ರೆ ನಾವು ಇಂಡಿಯನ್ಸ್ ಇದೀವಲ್ಲ, ವಿ ಆರ್ ವೆರಿ ಡೆಸ್ಪರೇಟ್ ಟು ವೇರ್ ಪ್ಲಾಸ್ಟಿಕ್ ಡ್ರೆಸ್ಸಸ್. ಹೌದು, ಖರೆ ಐತಿದೆ. ಮೆಜಾರಿಟಿ ಆಫ್ ಇಂಡಿಯನ್ಸ್ ಇವತ್ತು ಪ್ರೆಸೆಂಟ್ ಏನೈತಲ್ಲ, ಅದು ಯಾವುದೋ ಜನರೇಷನ್ ಇರ್ಬೋದು, ಜೆನ್ಜಿ ಇರ್ಬೋದು ಅಥವಾ ಯಾವುದೋ ಜನರೇಷನ್ ಇರ್ಬೋದು, ದೇ ಆರ್ ಪ್ರಿಫರಿಂಗ್ ಟು ವೇರ್ ಈ ಪ್ಲಾಸ್ಟಿಕ್. ಅಂದ್ರೆ ಪ್ಲಾಸ್ಟಿಕ್ ಅಂದ್ರೆ ಏನು, ಇದ ಪಾಲಿಸ್ಟರ್, ನೈಲಾನ್ ಬಟ್ಟೆ ಇರ್ತಾವಲ್ಲ, ಅವ್ನ ಹಾಕೊಳಕ್ ನೀವು ಪ್ರಿಫರ್ ಮಾಡತ್ತೀರಿ. ಬಟ್ ವೇರ್ ಆಸ್ ಇಂಡಿಯಾ ಪ್ರೊಡ್ಯೂಸಸ್ ಒನ್ ಆಫ್ ದ ಫೈನೆಸ್ಟ್ ಫ್ಯಾಬ್ರಿಕ್ ಬಟ್ಟೆ ರೆಡಿ ಮಾಡ್ತೀವಿ ನಾವು. ಫ್ಯಾಬ್ರಿಕ್ ಬಟ್ಟೆ ರೆಡಿ ಮಾಡ್ತೀವಿ ನಾವು. ಇದರಿಂದ ಜೂಟ್ ಇಂದ ರೆಡಿ ಮಾಡ್ತೀವಿ, ಸಿಲ್ಕ್ ಇಂದ ರೆಡಿ ಮಾಡ್ತೀವಿ, ಹೆಂಪ್ ಇಂದ ರೆಡಿ ಮಾಡ್ತೀವಿ, ಕಾಟನ್ ಇಂದ ರೆಡಿ ಮಾಡ್ತೀವಿ, ಬ್ಯಾಂಬೂ ಇಂದ ರೆಡಿ ಮಾಡಾಕತ್ತೀವಿ. ಓಕೆ, ಅಗಸಿ, ಫ್ಲಾಕ್ಸ್ ಇಂದ ರೆಡಿ ಮಾಡೋದು ಯಾವ್ದು, ಲೆನಿನ್. ಓಕೆ, ಇಂಥವೆಲ್ಲ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಖರೆ ನಾವು ಹಾಕೊಳ್ಳೋದಿಲ್ಲ, ನಾವು ಚೀಪ್ ಕ್ವಾಲಿಟಿ ಪ್ಲಾಸ್ಟಿಕ್ ಹಾಕೊಂಡು ಶೋಕಿ ಮಾಡ್ತೀವಿ. ಓಕೆ, ಏನದಾವಲ್ಲ ಬಟ್ಟೆ ಏನೈತಲ್ಲ, ನ್ಯಾಚುರಲ್ ಪ್ರಾಡಕ್ಟ್ಸ್ ಇಂದ ಭಾರಿ ಫೈನ್ ವೆರೈಟಿ ಬರಾಕತ್ತವ. ಬಟ್ ನಾವು ಇಂಡಿಯನ್ಸ್ ಏನ್ ಮಾಡ್ತೀವಪ್ಪ ಅಂತಂದ್ರ, ವಿ ವಾಂಟ್ ಟು ವೇರ್ ಪ್ಲಾಸ್ಟಿಕ್. ಫ್ಯಾನ್ಸಿ ಪಾ, ಚಂದ ಕಾಣ್ತೈತಿ ನ್ಯಾಚುರಲ್. ಪ್ಲಾಸ್ಟಿಕ್ ಹಾಕೊಳ್ಳೋದ್ರಿಂದ ಪ್ರಾಬ್ಲಮ್ಸ್ ಅದಾವ. ಇಟ್ಸ್ ನಾಟ್ ಲೈಕ್ ಪ್ಲಾಸ್ಟಿಕ್ ಹಾಕೊಳ್ಳೋದ್ರಿಂದ ಬರೀ ಚಂದ ಕಾಣ್ತೀವಿ ಅನ್ನೋದಿಲ್ಲ. ಇವತ್ತು ನೀವು ತಗೋರಿ, ಯಾರ ಪೇರೆಂಟ್ಸ್ ತಗೋರಿ, ಯಾವ್ದ ಮದರ್ಸಿಗೆ ಕೇಳ್ರಿ ನೀವು, ಸಾರೀಸ್ ಏನ್ ಹಾಕೋತಾರಲ್ಲ, ಅವ್ರು ವಾರ್ಡ್ರೋಬ್ನೇ ನೋಡ್ರಿ, ಅದ್ರೊಳಗೆ 99% ಸಿಲ್ಕ್ ಸ್ಯಾರಿ ಬಿಟ್ರೆ ಉಳ್ಕಿದ್ದೆಲ್ಲಾನು ಪಾಲಿಸ್ಟರ್ ಇರ್ತಾವ, ಪಾಲಿಸ್ಟರ್ ಸ್ಯಾರಿ. ಸೊ ಹೆಂಗ್ ಗೊತ್ತಾಕೈತಿ ನಮ್ಗೆ? ಸೊ ವೆದರ್ ಇಟ್ ಈಸ್ ಕಾಟನ್ ಆರ್ ನಾಟ್, ಓಕೆ, ವೆದರ್ ಇಟ್ ಈಸ್ ಲೆನಿನ್ ಆರ್ ನಾಟ್, ಇಲ್ಲಿ ಬರ್ದಿರ್ತಾರ, ಇಲ್ಲಿ ಐತ್ಲಾ, ಇಲ್ಲಿ ಐತಿ, ಇದ್ರ ಮೇಲೆ ಬರ್ದಿರ್ತಾರ ವೆದರ್ ಇಟ್ ಈಸ್ 100% ಕಾಟನ್ ಆರ್ ವೆದರ್ ಇಟ್ ಈಸ್ ಪಾಲಿಸ್ಟರ್, ಏನ್ ಮಿಕ್ಸ್ ಐತೆ ಅಂತ ಬರ್ದಿರ್ತಾರ. ಓಕೆ, ಬಟ್ ನೀವು ಬಟ್ಟೆ ಮುಟ್ಟಿದ್ರು ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇದು ಪಾಲಿಸ್ಟರ್ ಹೌದೋ ಇಲ್ಲೋ ಅನ್ನೋದು, ಅಥವಾ ನೈಲೋನ್ ಐತೋ ಇಲ್ಲೋ ಅನ್ನೋದು. ಓಕೆ, ಸೊ ಪ್ರಿಫರ್ ಕಾಟನ್ ಅಟ್ ಲೀಸ್ಟ್. ನೀವು ನಾ ಏನ್ ಹೇಳ್ತೀನಿ, ಲೆನಿನ್ ಕಾಸ್ಟ್ಲಿ ಆಕೈತಿ, ಸಿಲ್ಕ್ ಕಾಸ್ಟ್ಲಿ ಆಕೈತಿ ಅಂದ್ರೆ ಇಂಡಿಯಾ ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಕಾಟನ್. ಓಕೆ, ಸೊ ನಾವು ಕಾಟನ್ ಹಾಕೋಲಾರ್ದ ಫೈನೆಸ್ಟ್ ಕಾಟನ್ ನಾವು ಬೇರೆ ಕಂಟ್ರಿ ಕಳಿಸ್ತೀವಿ. ಅವ್ರು ನಮಗೆ ಬಟ್ಟೆ ಮಾಡಿ ಹೊಳ್ಳಿ ನಮಗೆ ಮಾರ್ತಾರ. ನೀವು ಕಾಟನ್ ಹಾಕೊಂಡು ಖಾದಿ ಹಾಕೋರಿ. ಓಕೆ, ಖಾದಿ ಇಸ್ 100% ಕಾಟನ್. ಓಕೆ, ಏನಕೈತಿ, ಪಾಲಿಸ್ಟರ್ ಹಾಕೊಂಡ್ರೆ ಏನಕೈತಿ, ಪಾಲಿಸ್ಟರ್ ಏನ್ ಮಾಡ್ತೈತೆ ಅಂದ್ರೆ ನಿಮ್ ಬಾಡಿ ಮ್ಯಾಗಿಂದ ಆಯಿಲ್ ಅಬ್ಸರ್ವ್ ಮಾಡ್ಕೋತೈತಿ, ಬೆವರಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಸೊ ಆಯಿಲ್ ಅಬ್ಸರ್ವ್ ಮಾಡ್ಕೊಂಡಾಗ ಏನಕೈತಿ, ನಿಮ್ ಸ್ಕಿನ್ ಆಯಿಲ್ ಉಳ್ಕೋಬೇಕು, ಬೆವರು ಹೋಗ್ಬೇಕು. ತಿಳಿಯಾಕತೈತಿ ನಿಮ್ನ ಏನ್ ಹೇಳಾಕತ್ತೀನಿ? ಓಕೆ, ಸೊ ಆಯಿಲ್ ಪ್ರೊಟೆಕ್ಟ್ಸ್ ಯುವರ್ ಸ್ಕಿನ್. ಓಕೆ, ವೇರಾಸ್ ಬೆವ್ರ ಒಳಗ ಸ್ವೆಟ್ ನಾಗ ಏನಿರ್ತೈತಿ, ಬ್ಯಾಕ್ಟೀರಿಯಾಸ್ ಇರ್ತಾವ, ಅದು ಇರಬಾರ್ದು. ಸೊ ಕಾಟನ್ ಏನ್ ಮಾಡ್ತೈತಿ, ಬೆವ್ರ ಅಬ್ಸರ್ವ್ ಮಾಡ್ಕೋತೈತಿ, ಆಯಿಲ್ ನಲ್ಲೇ ಬಿಡ್ತೈತಿ. ಓಕೆ, ಪಾಲಿಸ್ಟರ್ ಏನ್ ಮಾಡ್ತೈತಿ, ಆಯಿಲ್ ಅಬ್ಸರ್ವ್ ಮಾಡ್ಕೋತೈತಿ, ಬೆವ್ರನಲ್ಲೇ ಬಿಡ್ತೈತಿ. ಸೊ ಸ್ಕಿನ್ ಡಿಸೀಸ್ ಅದಕ್ಕೆ ನಿಮ್ಗೆ ಜಾಸ್ತಿ ಹಾಕೋ. ಪಾಲಿಸ್ಟರ್ ಸಾಕ್ಸ್ ಹಾಕೋತೀರಿ, ಸ್ಕೂಲ್ದವರು ಪಾಲಿಸ್ಟರ್ ಬಟ್ಟೆನ ಕೊಡ್ತಾರೆ, ನೀವು ಯಾರು ಕ್ವಶನ್ ಮಾಡಂಗಿಲ್ಲ. ಓಕೆ, ಸೊ ನೋಬಡೀಸ್ ಕ್ವಶನಿಂಗ್. ಸೊ ಅದು ಹಿಂಗ ಹೊಂಟೈತಿ. ಸೊ ಏನ್ ಮಾಡ್ತೀರಿ, ಯಾವುದೋ ಒಂದು ಸ್ಕಿನ್ ಡಿಸೀಸ್ ಬಂದ್ ಕೂಡ ಹೋಗಿ ಮತ್ತೊಂದ್ 2,000 ರೂಪಾಯಿ ಡಾಕ್ಟರಿಗೆ ಕೊಟ್ಟು ಮತ್ತು ಕೆಮಿಕಲ್ಸ್ ತಗೊಂಡು ಮತ್ತೊಂದಿಷ್ಟು ಡ್ರಗ್ಸ್ ತಗೊಂಡು ಬರ್ತೀರಿ. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಪ್ಲೀಸ್ share this information and wear more of cotton and other natural fabrics. Thank you.